ಕಾಲಚಕ್ರದ ಅಡಿಯಲ್ಲಿ. ಅದು 15ನೇ ಶತಮಾನ. ಯೋಗಿ ಶ್ರೀ ಗೋಸಲ ಸಿದ್ದೇಶ್ವರ ಪಾದಯಾತ್ರೆಯ ಹಾದಿಯಲ್ಲಿ ಅವರು ತುಮಕೂರಿನ ಆ ಕಡಿದಾದ ಬೆಟ್ಟದ ಮೇಲೆ ನಿಂತಾಗ ಗಾಳಿಯಲ್ಲಿ ಒಂದು ದಿವ್ಯತೆ ಅವರಿಗರಿವಾಯಿತು. ಇದು ಮಣ್ಣಲ್ಲ, ಇದು ಸಿದ್ಧರ ನೆಲೆ ಎಂದು ಮನದಲ್ಲೇ ಅಂದುಕೊಂಡ ಯೋಗಿಗಳು ಅಲ್ಲಿನ ಒಂದು ಕತ್ತಲೆಯ ಪುಟ್ಟ ಗುಹೆಯನ್ನೇ ತಮ್ಮ ತಪೋಭೂಮಿಯನ್ನಾಗಿಸಿಕೊಂಡರು. ದಿನಗಳು ಕಳೆದವು, ತಪಸ್ಸು ಉತ್ತುಂಗಕ್ಕೇರಿತ್ತು. ಆದರೆ ಪ್ರಕೃತಿ ಅಲ್ಲಿ ಒಂದು ಪರೀಕ್ಷೆ ಇಟ್ಟಿತು. ಸಿದ್ದೇಶ್ವರರ ಜೊತೆಗಿದ್ದ ಶಿಷ್ಯನಿಗೆ ವಿಪರೀತ ಬಾಯಾರಿಕೆ. ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಹನಿ ನೀರಿಲ್ಲ. ಸುತ್ತಲೂ ಕೇವಲ ಕಠಿಣವಾದ ಕಲ್ಲು ಬಂಡೆಗಳು. ಬಿಸಿಲ ಜಳಕ್ಕೆ ಶಿಷ್ಯನ ಪ್ರಾಣವೇ ಹೋಗುವಂತಾಯಿತು. ಗುರುಗಳೇ, ನೀರು ನೀರು ಎಂಬ ಶಿಷ್ಯನ ಆರ್ತನಾದ ಆ ಗುಹೆಯ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸಿತು. ತಪಸ್ಸಿನಿಂದ ಕಣ್ಣು ತೆರೆದ ಸಿದ್ದೇಶ್ವರರ ಕಣ್ಣುಗಳಲ್ಲಿ ಕರುಣೆ ತುಂಬಿತ್ತು. ಅವರು ಎದ್ದು ಬಂದು ಆ ಬೃಹತ್ ಬಂಡೆಯ ಮುಂದೆ ನಿಂತರು. ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣ ಸ್ತಬ್ಧವಾಯಿತು. ತಮ್ಮ ಯೋಗಶಕ್ತಿಯನ್ನು ಅಂಗೈಯಲ್ಲಿ ಕೇಂದ್ರೀಕರಿಸಿದ ಶ್ರೀಗಳು, ಹೇ ಗಂಗೆ, ಈ ಶಿಷ್ಯನ ಬಾಯಾರಿಕೆ ನೀಗಿಸು ಎಂದು ಆಜ್ಞಾಪಿಸಿ ಆ ಕಠಿಣ ಬಂಡೆಯನ್ನು ಸ್ಪರ್ಶಿಸಿದರು. ಕ್ಷಣಾರ್ಧದಲ್ಲಿ ಆ ಕಠಿಣ ಶಿಲೆ ಸೀಳಿ ಹೋಯಿತು. ಕಡುಗಲ್ಲಿನ ಎದೆಯನ್ನು ಸೀಳಿಕೊಂಡು ಶುದ್ಧವಾದ ಪವಿತ್ರವಾದ ಗಂಗೆಯ ಧಾರೆ ಆಕಾಶಕ್ಕೆ ಚಿಮ್ಮಿತು. ಸಿದ್ಧಪುರುಷನ ಸಂಕಲ್ಪಕ್ಕೆ ಮಣಿದು ಭೂಮಿಯ ಆಳದಿಂದ ಬಂದ ಆ ತೀರ್ಥವೇ ಸಿದ್ಧಗಂಗಾ. ಕರುನಾಡಿನ ಮಣ್ಣಿನಲ್ಲಿ ಎಷ್ಟೂ ರಾಜಮಹಾರಾಜರು ಆಡಿ ಹೋಗಿದ್ದಾರೆ. ಆದರೆ 8 ಶತಮಾನಗಳಿಂದ ಜನರ ಹೃದಯವನ್ನು ಆಳುತ್ತಿರುವ ಒಂದು ಸಾಮ್ರಾಜ್ಯವಿದ್ದರೆ ಅದು ಸಿದ್ಧಗಂಗಾ ಕ್ಷೇತ್ರ. ಇದು ಕೇವಲ ಮಠವಲ್ಲ, ಇದು ಹಸಿದವನಿಗೆ ಅನ್ನ ನೀಡುವ ಅಕ್ಷಯ ಪಾತ್ರೆ, ಅಜ್ಞಾನಿಗಳಿಗೆ ಬೆಳಕು ನೀಡುವ ಜ್ಞಾನದ ದೇಗುಲ. ಶೂನ್ಯ ಪೀಠದ ಈ ಪವಿತ್ರ ಪರಂಪರೆಯ ಹಿಂದೆ ಅಪ್ರತಿಮ ಗುರುಗಳ ತ್ಯಾಗ ಮತ್ತು ಪವಾಡಗಳ ಇತಿಹಾಸವಿದೆ. ಸಿದ್ಧಗಂಗಾ ಮಠವು ವಿಶ್ವವಿಖ್ಯಾತವಾಗಲು ಮೊದಲು ಶಕ್ತಿ ತುಂಬಿದವರು ಶ್ರೀ ಅಡವಿಸ್ವಾಮಿಗಳು. ಇವರು ಮಠದ ಅಭಿವೃದ್ಧಿಯ ಮೂಲ ಪುರುಷರು. ಅಡವಿಸ್ವಾಮಿಗಳು ಊರೂರು ಅಲೆದು ಜನರಲ್ಲಿ ಅಧ್ಯಾತ್ಮದ ಅರಿವು ಮೂಡಿಸಿದರು. ಇವರ ಕಾಲದಲ್ಲಿ ಮಠವು ಕೇವಲ ಭಕ್ತರ ಕೇಂದ್ರವಾಗದೆ ಜನರ ಕಷ್ಟಗಳಿಗೆ ಸ್ಪಂದಿಸುವ ತಾಣವಾಯಿತು. ಅವರು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಕ್ರೂರ ಮೃಗಗಳೂ ಸಹ ಶಾಂತವಾಗಿ ಅವರ ಪಾದದ ಬಳಿ ಕುಳಿತುಕೊಳ್ಳುತ್ತಿದ್ದವು ಎನ್ನಲಾಗುತ್ತದೆ. ಅವರ ತಪೋಶಕ್ತಿಯೇ ಮಠದ ಇಂದಿನ ಭವ್ಯತೆಗೆ ಭದ್ರಬುನಾದಿ. ಅಡವಿಸ್ವಾಮಿಗಳ ನಂತರ ಪೀಠವನ್ನಲಂಕರಿಸಿದವರು ಶ್ರೀ ಉದ್ದಾನ ಶಿವಯೋಗಿಗಳು. ಮಠದಲ್ಲಿ ಇಂದು ನಾವು ಕಾಣುವ ಅನ್ನದಾಸೋಹದ ಸಂಪ್ರದಾಯಕ್ಕೆ ಭದ್ರವಾದ ರೂಪ ಕೊಟ್ಟವರು ಇವರು. ಜಾತಿಗಿಂತ ನೀತಿ ಮೇಲು, ಧರ್ಮಕ್ಕಿಂತ ಕಾಯಕ ಮೇಲು ಎಂದು ಸಾರಿದವರು. ಮಠಕ್ಕೆ ಬರುವ ಪ್ರತಿಯೊಬ್ಬರಿಗೂ ಜಾತಿ ಧರ್ಮದ ಭೇದವಿಲ್ಲದೆ ಅನ್ನ ನೀಡುವ ಪದ್ಧತಿಯನ್ನು ಇವರು ಕಡ್ಡಾಯಗೊಳಿಸಿದರು. ಮಠವು ಕೇವಲ ಮಂತ್ರ ಹೇಳುವ ಜಾಗವಾಗಬಾರದು, ಅದು ಸಮಾಜವನ್ನು ತಿದ್ದುವ ಶಾಲೆ ಆಗಬೇಕು ಎಂದು ಮೊದಲ ಬಾರಿಗೆ ಶಿಕ್ಷಣ ಸಂಸ್ಥೆಗಳ ಕನಸು ಕಂಡವರು ಇವರೇ. ಇವರು ನಂತರ ಸಿದ್ಧಗಂಗಾ ಮಠದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ಕಾಲವೆಂದರೆ ಅದು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳವರ ಕಾಲ. 1930ರಲ್ಲಿ ಮಠದ ಜವಾಬ್ದಾರಿ ವಹಿಸಿಕೊಂಡಾಗ ಇವರ ವಯಸ್ಸು ಕೇವಲ 23. ಅಂದಿನಿಂದದ ಸುಮಾರು 88 ವರ್ಷಗಳ ಕಾಲ ಅವರು ಮಾಡಿದ ಸೇವೆ ಅಪ್ರತಿಮ. ಇವರು ಮೂಲ ಮಂತ್ರ ತ್ರಿವಿಧ ದಾಸೋಹ, ಅಂದರೆ ಹಸಿವು, ಅಜ್ಞಾನ ಮತ್ತು ಅಧ್ಯಾತ್ಮದ ಕೊರತೆಯನ್ನು ನೀಗಿಸುವುದೇ ಅವರ ಜೀವನದ ಗುರಿಯಾಗಿತ್ತು. ಪ್ರತಿದಿನ 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಅನ್ನ ಮತ್ತು ವಸತಿ ನೀಡುವ ಮಹಾನ್ ವ್ಯವಸ್ಥೆಯನ್ನು ಅವರು ಕಟ್ಟಿಬರೆಸಿದರು. ಕಾಯಕಯೋಗಿಯಾದ ಅವರು ಎಂದಿಗೂ ವಿಶ್ರಮಿಸಿದವರಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮುಗಿಸಿ ರಾತ್ರಿ ತಡವಾಗಿ ಮಲಗುವವರೆಗೆ ಸದಾ ಭಕ್ತರ ನಡುವೆ, ಮಕ್ಕಳ ನಡುವೆ ಇರುತ್ತಿದ್ದರು. ಅವರಿಗೆ 111 ವರ್ಷಗಳಾಗಿದ್ದರೂ ಅವರ ಶಿಸ್ತು ಮತ್ತು ಉತ್ಸಾಹ ಯುವಕರಿಗೂ ನಾಚಿಸುವಂತಿತ್ತು. ಸಂಕಲ್ಪ ಬಲದಿಂದ ಭತ್ತದ ಧಾನ್ಯ ರಾಶಿ ಹರಿಸಿದ ದಾಸೋಹ ಮೂರ್ತಿ, ದರ್ಶನ ಮಾತ್ರದಿ ಭಕ್ತರ ಭವನೆ ನೀಗಿದ ಅಧ್ಯಾತ್ಮ ಜ್ಯೋತಿ. ಪವಾಡಗಳಿದ್ದರೂ ಸಮಾಜ ಸೇವಕನೆಂದೇ ಬದುಕಿದ ನಡೆದಾಡುವ ದೇವರು. ಸಿದ್ಧಗಂಗೆಯ ಮಣ್ಣಿನಲ್ಲಿ ಅಕ್ಷರ ಅನ್ನದ ಕ್ರಾಂತಿ ಮಾಡಿದ ಮಹಾಗುರುಗಳಾದ ಶಿವಕುಮಾರ ಸ್ವಾಮಿಗಳ ಲಿಂಗೈಕ್ಯದ ನಂತರ ಇಂದು ಮಠದ ಜವಾಬ್ದಾರಿಯನ್ನು ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ. ಪರಮಪೂಜ್ಯ ಶಿವಕುಮಾರ ಸ್ವಾಮಿಗಳವರ ನೆರಳಿನಂತೆ ಬೆಳೆದ ಸಿದ್ಧಲಿಂಗ ಶ್ರೀಗಳು ಇಂದು ಅದೇ ಶಿಸ್ತು ಮತ್ತು ಪ್ರೀತಿಯಿಂದ ಮಠದ ದಾಸೋಹ ಪರಂಪರೆಯನ್ನು ಮುನ್ನಡೆಸುತ್ತಿದ್ದಾರೆ. ಹಳೆಯ ಸಂಪ್ರದಾಯಗಳಿಗೆ ಧಕ್ಕೆಯಾಗದಂತೆ ಇಂದಿನ ತಂತ್ರಜ್ಞಾನ ಮತ್ತು ಆಧುನಿಕ ಶಿಕ್ಷಣವನ್ನು ಮಠದ ಸಂಸ್ಥೆಗಳಲ್ಲಿ ಅಳವಡಿಸುತ್ತಿದ್ದಾರೆ. ಶಾಂತ ಸ್ವಭಾವದ ಇವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತಂದೆಯ ಸ್ಥಾನದಲ್ಲಿದ್ದಾರೆ.
ಪ್ರಿಯ ಸಹೃದಯಿ ಕನ್ನಡಿಗರೇ, ಸಿದ್ಧಗಂಗಾ ಎಂದರೆ ಕೇವಲ ಒಂದು ಸ್ಥಳವಲ್ಲ. ಅದು ಬಡವನ ಹೊಟ್ಟೆ ತುಂಬಿಸುವ ಅನ್ನದ ಬಟ್ಟಲು. ಅದು ಅಕ್ಷರ ಬಾರದವನಿಗೆ ಜ್ಞಾನದ ಕಣ್ಣು ಕೊಡುವ ಪಾಠಶಾಲೆ. ನಾನು ಬದುಕಿದ್ದಾಗ ಏನು ಮಾಡಿದೆ ಎಂಬುದಕ್ಕಿಂತ ನನ್ನ ನಂತರ ಈ ಸಮಾಜಕ್ಕೆ ಏನು ಊಹಿಸಿ ಹೋದೆ ಎಂಬ ತತ್ವಕ್ಕೆ ಈ ಮಠ ಸಾಕ್ಷಿಯಾಗಿದೆ. ನಡೆದಾಡುವ ದೇವರು ನಮ್ಮ ಕಣ್ಣ ಮುಂದೆ ಇಲ್ಲದಿರಬಹುದು, ಆದರೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಿರುವ ಲಕ್ಷಾಂತರ ಶಿಷ್ಯರು ಮತ್ತು ಸಿದ್ಧಲಿಂಗ ಸ್ವಾಮಿಗಳ ರೂಪದಲ್ಲಿ ಅವರು ಇಂದಿಗೂ ಸಜೀವವಾಗಿದ್ದಾರೆ. ಸಿದ್ಧಗಂಗೆಯ ಈ ಪವಿತ್ರ ಪರಂಪರೆಗೆ ನಮ್ಮದೊಂದು ನಮನ. ನಿಮಗೂ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಸಿಕ್ಕಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಸಿದ್ಧಗಂಗೆಯ ದಿವ್ಯ ಇತಿಹಾಸವನ್ನು ಎಲ್ಲರಿಗೂ ತಲುಪಿಸಿ. ಇದೇ ರೀತಿಯ ಕರುನಾಡಿನ ಹೆಮ್ಮೆಯ ಕಥೆಗಳಿಗಾಗಿ ಕರುನಾಡ ಕುಸುಮ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.